ಮಂಜುಗೌಡ್ರೆ ತಲೆ ಬಳಸ್ಕೊಂಡಿಲ್ವಾ? ಅರ್ರೆ, ಮಂಜುಗೌಡ ಅವರು ತಲೆ ಬಳಸ್ಕೊಂತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಜನಗಳೆಲ್ಲ ಕಾಯ್ತಾ ಇದ್ರಲ್ಲ. ಓ ಮಂಜುಗೌಡ ವರ್ಸಸ್ ಚಂದನ್ ಗೌಡ, ಏನಿದು ಜಟಾಪಟಿ? ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಹಾಗಾದ್ರೆ ಹೊಸ ವಿಡಿಯೋ ಬಂದಿದೆ, ಅದ್ರಲ್ಲಿ ಏನೇನಿದೆ ಮ್ಯಾಟ್ರು? ಫಸ್ಟ್ ಆಫ್ ಆಲ್ ಮಂಜುಗೌಡ ಅವ್ರು ಯಾಕೆ ತಲೆ ಬಳಸ್ಕೊಂಡಿಲ್ಲ ಇಲ್ಲಿದೆ. ಅಂತೂ ಇಂತೂ ಚಂದನ್ ಗೌಡ ಅವರಿಗೆ ರಿಪ್ಲೈ ಕೊಟ್ಟೇ ಬಿಟ್ರು ಮಂಜುಗೌಡರು. ಏನಿದೆ ಈ ಚಂದನ್ ಗೌಡ ಅವ್ರು ಹೇಳ್ತಾ ಇದಾರೆ, ದಯವಿಟ್ಟು ನನ್ನ ಇಲ್ಲಿಗೆ ಬಿಟ್ಟುಬಿಡಿ, ಈ ವಿಷಯ ಇಲ್ಲಿಗೆ ಬಿಟ್ಟುಬಿಡಿ ಅಂತ ಕೈ ಮುಗಿದು ಕೇಳ್ಕೊಂತ ಇದಾರೆ. ಏನ್ ಗುರು ಇದು ಮ್ಯಾಟ್ರು? ರೀ, ಚಂದನ್ ಗೌಡ್ರಿಗೆ ಈಗಷ್ಟೇ ಮಗು ಆಗಿದೆ, ಅವ್ರು ಈಗಷ್ಟೇ ಅಪ್ಪ ಆಗಿದ್ದಾರೆ, ಸ್ವಲ್ಪನಾದ್ರೂ ನೆಮ್ಮದಿ ಕೊಡ್ರಿ. ಒಂದೇ ವರ್ಷಕ್ಕೆ 44 ಲಕ್ಷ ದುಡಿಯೋದು ಹೆಂಗೆ ಅಂತ ನಮ್ಗೊಂದ್ ಸ್ವಲ್ಪ ದಾರಿ ತೋರಿಸ್ಕೊಡಿ, ಅದು ಬರೀ ಯೂಟ್ಯೂಬ್ ಇಂದ. ಸೊ ಈಗ ಫೈನಲಿ ನಮ್ಮ ಮಂಜುಗೌಡ ಅವರು ತಲೆ ಬೋಳಿಸ್ಕೊತಾ ಇಲ್ಲ, ಗಡ್ಡ ಮೀಸೆ ತೆಗಿತಾ ಇಲ್ಲ. ನೀವುಗಳೆಲ್ಲ ಏನ್ ಕಾತುರದಿಂದ ಕಾಯ್ತಾ ಇದ್ರಿ, ಅರ್ಧ ತಲೆ ಬೋಳಿಸ್ಕೊತಾರೆ, ಸ್ವಲ್ಪ ಮೀಸೆ ತೆಗಿತಾರೆ, ಅದು ಯಾವ ರೀತಿ ಕಾಣಿಸ್ಕೊತಾರೆ ನಾವು ನೋಡ್ಬೇಕು, ಹಾಗೆ ಹೀಗೆ ಅಂತ ಕಮೆಂಟ್ ಸೆಕ್ಷನ್ಗಳಲ್ಲೆಲ್ಲ ಏನ್ ಕೇಳ್ಕೊತಾ ಇದ್ರಿ. ನಿಮ್ಮ ಆಸೆ ನಿರಾಶೆ ಆಗಿದೆ, ಅದು ನಡೀತಾ ಇಲ್ಲ. ಯಾಕೆ ಅಂತಂದ್ರೆ ಇವರಿಬ್ರು ಕೂಡ ಕಾಂಪ್ರಮೈಸ್ ಆಗಿದ್ದಾಗಿದೆ. ಇದು ಕಾಂಪ್ರಮೈಸ್ ಅಂದ್ರೆ ಏನು, ಬಾಯಿ ತರ ಫ್ರೆಂಡ್ಶಿಪ್ ಅಲ್ಲಿ ಮತ್ತೆ ವಾಪಸ್ ಹೋಗಿ ಹಗ್ ಮಾಡ್ಕೊಂಡು ಆ ರೀತಿ ಅಲ್ಲ. ಈ ವಿಷಯ ಇಲ್ಲಿಗೆ ಸದ್ಯಕ್ಕೆ ಬಿಟ್ಟು ಬಿಡೋಣ ಅಂತಂದೇಳಿ ಇಬ್ರು ಕೂಡ ಇವ್ರಿಗೆ ಬೇಕಿದ್ದಂತ ಕ್ಲಾರಿಟಿ ಇವ್ರು ಕೊಟ್ಟಿದ್ದಾರೆ, ಇವ್ರಿಗೆ ಬೇಕಾಗಿದ್ದನ್ನು ಇವ್ರು ಮಾತಾಡಿದ್ದಾರೆ. ಸೊ ಇಬ್ರು ಕೂಡ ಸದ್ಯಕ್ಕೆ ಈ ಒಂದು ಟಾಪಿಕ್ ನ ಇಲ್ಲಿಗೆ ಬಿಡ್ತಾ ಇದ್ದಾರೆ, ಸದ್ಯಕ್ಕೆ ಮಾತ್ರ ಬಿಡ್ತಾ ಇದ್ದಾರೆ. ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಘುವರಿ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಚಂದನ್ ಗೌಡ ವರ್ಸಸ್ ಮಂಜುಗೌಡ, ಇವರಿಬ್ಬರ ಒಂದು ಗದ್ದಲ ಏನು ನಡೀತು ಇಷ್ಟು ದಿನ, ಅದಕ್ಕೊಂದು ಪೊಲೀಸ್ ಸ್ಟಾಪ್ ಇಡುವಂಥ ಸಂದರ್ಭ ಬಂದಿದೆ. ಯಾಕಪ್ಪ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕ್ಲಾರಿಫಿಕೇಶನ್ನ ಸ್ವತಃ ಮಂಜುಗೌಡ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಇವರಿಬ್ಬರ ಮಧ್ಯೆ ಇದ್ದಂಥ ಒಂದು ಜಗಳ ಏನಾಗೋಯ್ತು, ಆ ಕೋಪ ಏನಾಗೋಯ್ತು, ಆ ಸಿಟ್ಟೇನಾಗೋಯ್ತು, ಆ ದ್ವೇಷ ಎಲ್ಲೋಯ್ತು ಗೊತ್ತಿಲ್ಲ. ಹಾಗಾದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಜಾಸ್ತಿ ಕಮೆಂಟ್ಸ್ಗಳನ್ನ ಓದಿದ್ದು ಚಂದನ್ ಗೌಡ ಅವರೇನೋ ಕ್ಲಾರಿಟಿ ಕೊಟ್ಟರು. ಹಾಗಾದ್ರೆ ಮಂಜುಗೌಡ ಅವರು ನೆಕ್ಸ್ಟ್ ಬಂದು ತಲೆ ಬೋಳಿಸ್ಕೋತಾರ? ಈ ಕ್ವಶನ್ ಮಾರ್ಕ್ಗೆ ಇವರಿಬ್ಬರ ಒಂದು ಜಟಾಪಟಿ ನಿಂತೋಗಿತ್ತು. ಸೊ ಈಗ ಈ ಜಟಾಪಟಿ ನೆಕ್ಸ್ಟ್ ಕೊನೆಯದಾಗಿ ಪೊಲೀಸ್ ಸ್ಟಾಪ್ ಇಡೋಂಥ ಸಂದರ್ಭಕ್ಕೆ ಬಂದು ನಿಂತಿದೆ. ಯಾಕೆ ಪೊಲೀಸ್ ಸ್ಟಾಪ್ ಇಡೋಂಥ ಸಂದರ್ಭ ಅಂತ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋ ಕೊನೆಯ ತನಕ ನೋಡಿ ಗೊತ್ತಾಗುತ್ತೆ. ಸುಮಂತನ ಹುಡುಗ ಫಸ್ಟ್ ಎಂಟರ್ ಆಗ್ತಾನೆ, ಚಂದನ್ ಗೌಡ್ರ ಬಗ್ಗೆ ಒಂದು ಅಪಾದನೆ ಮಾಡ್ತಾನೆ. ಅಪಾದನೆ ಮಾಡಿದ್ಮೇಲೆ ಅದನ್ನ ಇಂಟರ್ವ್ಯೂ ಮಾಡಿದ್ದು ಮಂಜುಗೌಡ ಅವರ ಒಂದು ಚಾನಲಲ್ಲೇ, ನ್ಯೂಸ್ ಅಂಟ್ ಆ ಒಂದು ಚಾನಲಲ್ಲೇ ಇಂಟರ್ವ್ಯೂ ನಡೆದಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಂಜುಗೌಡ ಅವರು ವಾಪಸ್ ಚಂದನ್ ಗೌಡ್ರನ್ನು ಕೂಡ ಕರೀತಾರೆ, ನೀವು ಕೂಡ ಬಂದು ಅದಕ್ಕೆ ವಾಪಸ್ ಏನು ರಿಪ್ಲೈ ಕೊಡಬೇಕು, ಕ್ಲಾರಿಟಿ ಕೊಡಬೇಕು, ಕೊಡಿ ಅಂತೇಳಿ. ಬಟ್ ಆಗ ಮಂಜುಗೌಡ ಅವರು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ, ನಾನು ಸ್ವತಃ ಸುಮಂತನ ಮುಖಾಮುಖಿ ಎದುರುಗಡೆ ಕೂತು ಮಾತಾಡಬೇಕು, ಸೊ ಅವನನ್ನು ಕರೆಸಿ ಅಂತ ಅಲ್ಲೊಂದು ಪ್ರಶ್ನೆ ಇಡ್ತಾರೆ, ಅವರ ಒಂದು ಬೇಡಿಕೆ ಇಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸುಮಂತ ಮತ್ತೆ ಚಂದನ್ ಗೌಡ್ರು ಇವರಿಬ್ಬರ ಒಂದು ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ. ಹೌದು, ಸುಮಂತಂದು ಡೇಟ್ ಸಿಗೋದಿಲ್ಲ. ಸೊ ಹಾಗಾಗಿ ಅವನೊಂದು ಡೇಟ್ಸ್ ಹೇಳ್ತಾನೆ, ಚಂದನ್ ಗೌಡ್ರದೊಂದು ಡೇಟ್ಸ್ ಇರುತ್ತೆ. ಚಂದನ್ ಗೌಡ್ರು ಎನಿ ಟೈಮ್ ನಾನು ರೆಡಿ ಅಂತ ಹೇಳ್ತಿರ್ತಾರೆ. ಬಟ್ ಇಬ್ರು ಕೂಡ ಅದಾದ್ಮೇಲೆ ನೆಕ್ಸ್ಟ್ ಒಂದೊಂದು ಚಾನಲ್ಗಳನ್ನ ಫಿಕ್ಸ್ ಮಾಡ್ಕೊತಾರೆ. ಒಬ್ರು ರಿಪಬ್ಲಿಕ್, ಇನ್ನೊಬ್ರು ಗ್ಯಾರಂಟಿ ನ್ಯೂಸ್ ಫಿಕ್ಸ್ ಮಾಡ್ಕೋತಾರೆ. ಇಲ್ಲಿಗೆ ಬಾ ಅಂತ ನೀನು, ಇಲ್ಲಿಗೆ ಬಾ ಅಂತ ನೀನು. ಬಟ್ ಒಂದು ಕಡೆ ಚಂದನ್ ಗೌಡ್ರು ಏಕಾಏಕಿ ಡೈರೆಕ್ಟ್ ಆಗಿ ಕರೀತಾರೆ, ನಾನು ಬರ್ತೀನಿ ಬಾ ಅಂತಂದು ಹೇಳಿ ಕರೆದ್ರೂ ಕೂಡ ಗ್ಯಾರಂಟಿ ನ್ಯೂಸ್ ಬರೋದಕ್ಕೆ ಸುಮಂತ್ ರೆಡಿ ಇರೋದಿಲ್ಲ. ಯಾಕೆ ಸುಮಂತನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಅನ್ಸುತ್ತೆ ಕೆಲವೊಂದ್ಸಲ ಅಂದ್ರೆ, ಇತ್ತೀಚೆಗೆ ವೈರಲ್ ಆದಂತ ಆಡಿಯೋಗಳು. ಸೊ ಅದು ನೋಡಿದ್ಮೇಲೆ ಚಂದನ್ ಗೌಡ್ರ ವಿಚಾರದಲ್ಲಿ ಮಸ್ಲತ್ ಮಾಡಿದ್ದು ಸುಮಂತ್ ಅನ್ನೋದು ಎಲ್ಲರಿಗೂ ಅರ್ಥ ಆಗೋಗಿದೆ. ಅದು ಆಲ್ರೆಡಿ ಬಟಾ ಬಯಲಾಗೋಗಿದೆ. ಈ ವಿಚಾರದಲ್ಲಿ ಕಡ್ಡಿ ಆಡಿಸಿದ್ದು ಸುಮಂತ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗೋಗಿದೆ. ಅದು ಯಾಕೆ ಅಂತ ನೀವೇನೋ ನನಗೆ ಪ್ರಶ್ನೆ ಮಾಡೋದಾದ್ರೆ ಅದಕ್ಕೆ ಉತ್ತರ ನನ್ನ ಹಿಂದಿನ ಒಂದು ವಿಡಿಯೋ. ಆ ಒಂದು ವಿಡಿಯೋದಲ್ಲಿ ಪೂರ್ತಿ ಆಡಿಯೋ ಏನಿದೆ, ಸುಮಂತನ ಹುಡುಗ ತನ್ನ ಸ್ನೇಹಿತನ ಜೊತೆ ಏನೇನೆಲ್ಲ ಮಾತಾಡಿರೋದು ಅದೆಲ್ಲನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಮೀನ್ ಆಡಿಯೋ ರೆಕಾರ್ಡ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ಇದಿಷ್ಟು ನಡೆದ ಮೇಲೆ ಸುಮಂತ್ ವರ್ಸಸ್ ಚಂದನ್ ಗೌಡ ಆಗ್ಬೇಕು. ಹಾಗಾದ್ರೆ ಮಂಜುಗೌಡ ವರ್ಸಸ್ ಚಂದನ್ ಗೌಡ ಯಾಕಾಗೋಯ್ತು ಅಂತ ನಿಮಗೆ ಒಂದು ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು. ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಪ್ಪ ಅಂತಂದ್ರೆ, ಈ ವಿಚಾರದಲ್ಲಿ ಮಂಜುಗೌಡ್ರು ಅಲ್ಲಿ ಇಂಟರ್ವ್ಯೂ ಮಾಡಿದ ಮೇಲೆ ಚಂದನ್ ಗೌಡ್ರು ಕ್ವಶನ್ ಮಾಡ್ತಾರೆ. ಇಟ್ ಮೀನ್ಸ್ ಈ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡೋ ಮುಂಚೆ ನನಗೆ ಯಾಕೆ ಕೇಳಲಿಲ್ಲ? ಬಿಫೋರ್ ನಾವಿಬ್ರು ಸ್ನೇಹಿತರಾಗಿದ್ದೀವಿ, ಒಂದೊಳ್ಳೆ ಬಾಂಧವ್ಯ ಇದೆ. ಹಾಗಾದ್ರೆ ನನ್ನ ಮೇಲೆ ಇಂಥ ಒಂದು ಅಪಾದನೆ ಬಂದಿದೆ, ಇದನ್ನ ನೀವು ಡೈರೆಕ್ಟ್ ಆಗಿ ನನಗೆ ಕೇಳ್ಬೋದಿತ್ತಲ್ಲ. ಈ ರೀತಿ ಒಬ್ಬ ಬಾಲಕ ಬಂದು ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾನೆ, ಈ ರೀತಿ ಒಂದು ಅಪಾದನೆ ಓಡಿಸಿದ ನಿಮ್ಮ ಮೇಲೆ. ಸೊ ಈ ತರ ಒಂದು ಇಂಟರ್ವ್ಯೂನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ನೀವು ಯಾಕೆ ಹೇಳಲಿಲ್ಲ? ಹೇಳ್ದೆ ಏಕಾಏಕಿ ಅದು ಹೆಂಗೆ ಅಪ್ಲೋಡ್ ಮಾಡಿದ್ರಿ ಅಂತ ಅವರ ಒಂದು ಕ್ವಶನ್. ಅದಕ್ಕೆ ಈಗ ಮಂಜುಗೌಡ ಅವರು ಕ್ಲಾರಿಟಿ ವಿಡಿಯೋ ಅಂತ ಮಾಡಿದ್ದಾರೆ. ಇಟ್ ಮೀನ್ಸ್ ಪೊಲೀಸ್ ಸ್ಟಾಪ್ ವಿಡಿಯೋ ಅಂತ ಹೇಳ್ಬೋದು ಅದನ್ನು. ಆ ಪೊಲೀಸ್ ಸ್ಟಾಪ್ ವಿಡಿಯೋದಲ್ಲಿ ಏನೇನೆಲ್ಲ ಆಗಿದೆ, ನಾನು ವಾಪಸ್ ಚಂದನ್ ಗೌಡ ಅವರ ಫೋಟೋ ಹಾಕೊಂಡು ತಮ್ನೈಲ್ನಲ್ಲಿ
ಮಂಜುಗೌಡ ಅವರು ಮತ್ತೆ ಚಂದನ್ ಗೌಡ ಅವರು ಇವರಿಬ್ರು ಇರ್ತಕ್ಕಂಥ ಒಂದು ತಮ್ನೈಲ್ ನ್ಯೂಸ್ ಅಂಡ್ ಕರ್ನಾಟಕ ಆ ಒಂದು ಚಾನಲ್ ನಲ್ಲಿ ಕಾಣಿಸ್ಕೊಂಡ ತಕ್ಷಣ ನನ್ನ ತಲೆಗೆ ಬಂದಿದ್ದು ಅಪ್ಪಿ ಏನಾದ್ರು ಮಂಜುಗೌಡ ಅವರು ತಲೆ ಬಳಸ್ಕೊಂಡ್ ಬಂದ್ಬಿಟ್ರ ಅಂತೇಳಿ. ಬಿಕಾಸ್ ಲಾಸ್ಟ್ ನಿಂತಿದ್ದೆ ಅಲ್ಲಿಗೆ. ಯಾಕೆಂದ್ರೆ ನಾನು ಅವರ ಒಂದು 1:30 1 ಗಂಟೆ 40 ನಿಮಿಷ ಸಮಥಿಂಗ್ ಏನೋ ಆ ಆಡಿಯೋನ ಕೇಳಿರ್ಲಿಲ್ಲ, ನಾನು ಆ ವಿಡಿಯೋ ನೋಡಿರ್ಲಿಲ್ಲ. ಸೊ ನಾನು ಅನ್ಕೊಂಡೆ ಡೈರೆಕ್ಟ್ ಆಗಿದೆ ಇವತ್ತಿನ ದಿನ ಬಂದಿರತಕ್ಕಂಥ ವಿಡಿಯೋನೇ ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ನಾನು ಆ ಒಂದು ಆಡಿಯೋ ಚೆಕ್ ಮಾಡಿದೆ. ಆಡಿಯೋ ಕೇಳಿದ್ಮೇಲೆ ಗೊತ್ತಾಯ್ತು ಇಬ್ರು ಸಿಕ್ಕಾಬಟ್ಟೆ ಕಚ್ಚಾಡ್ತಾ ಇದ್ರು. ಒಳ್ಳೆ ಜಟಾಪಟಿ ಜಗಳ ಅನ್ಬೋದು. ಬಟ್ ಇಬ್ರಿಗೂ ಕೂಡ ಒಂದು ಕೋಪ. ಬಟ್ ಅದರಲ್ಲಿ ಚಂದನ್ ಗೌಡ್ರಿಗೆ ಮೊದಲೇ ಕೋಪ ಜಾಸ್ತಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ದೇ ಇರೋ ಅಪವಾದನೆ ಹೊರಿಸಿದಾಗ ಅಷ್ಟು ದೊಡ್ಡ, ಅದೇ ಹೇಳತ್ನಲ್ಲ, ಪ್ರತಿ ಸಲ ಅದನ್ನೇ ಹೇಳ್ತೀನಿ, 9 ಲಕ್ಷ ಒಂದು ತಂಡನ ಕಟ್ಕೊಂಡಿರ್ತಕ್ಕಂಥ ಒಂದು ಸಬ್ಸ್ಕ್ರೈಬರ್ಸ್, ಒಂದು ಗುಂಪನ್ನ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಏಕಾಏಕಿ ಈ ರೀತಿ ಯಾರೊಬ್ಬ ಬಂದ್ಬಿಟ್ಟು ಒಂದು ಕಪ್ ಚುಕ್ಕಿ ಇಡ್ತಾರೆ ಅಂತಂದ್ರೆ ಅದು ಕೋಪ ಬಂದೇ ಬರುತ್ತೆ. ಅದು ನ್ಯಾಚುರಲಿ ಯಾರಿಗಾದ್ರೂ ಬಂದೇ ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಂಜುಗೌಡರು ಮಾಡಿದಂಥ ವಿಡಿಯೋದಲ್ಲಿ ಏನೇನೆಲ್ಲ ಕ್ಲಾರಿಟಿ ಕೊಟ್ಟಿದ್ರು ಅದನ್ನ ನಾನೇನು ಅಬ್ಸರ್ವ್ ಮಾಡಿದೆ, ಏನೇನು ಅರ್ಥ ಮಾಡ್ಕೊಂಡೆ, ವರ್ನೋಟಕ್ಕೆ ನಾನು ಏನೇನೆಲ್ಲ ಹೇಳ್ಬೋದು ಪಾಯಿಂಟ್ ಔಟ್ ಮಾಡಿ. ಸೊ ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ, ಮಂಜುಗೌಡ ಅವರ ಪ್ರಕಾರ ಚಂದನ್ ಗೌಡ ಅವರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಇನ್ನೊಂದಷ್ಟು ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಹತ್ತತ್ರ ಒಂದು 36 ನಿಮಿಷ 38 ನಿಮಿಷ ಏನು ವಿಡಿಯೋ ಮಾಡಿದ್ದಾರೆ ಚಂದನ್ ಗೌಡರು. ಅದರಲ್ಲಿ ಅವರು ಬರೀ ಒಂದು ಟಾಪಿಕ್ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ನಾನು ಎಷ್ಟೋ ಕ್ವಶನ್ಸ್ಗಳನ್ನ ಕೇಳಿದ್ದೀನಿ, ಆ ಕ್ವಶನ್ಸ್ಗಳಿಗೆ ಅವ್ರು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಅದೇ ಡೈರೆಕ್ಟ್ ಆಗಿ ಎಲ್ಗೋದ್ರು, ಅದೇ ನಾವು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ SIT ತನಿಖೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಯಾರಿಗೂ ಸಿಗದೇ ಇರತಕ್ಕಂಥ ಮಾಹಿತಿ ನಿಮ್ಗೆ ಹೆಂಗ್ ಸಿಕ್ತು ಚಂದನ್ ಗೌಡ್ರೆ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಥಳದಲ್ಲಿ ಆ ಒಂದು SIT ತನಿಖೆ ನಡಿಬೇಕಾದ್ರೆ ಅಷ್ಟು ಮೂಳೆ ಸಿಕ್ತು, ಇಷ್ಟು ಬುರುಡೆ ಸಿಕ್ತು, ಹಾಗೆ ಹೀಗೆ ಇದೆಲ್ಲ ನೀವು ಹೆಂಗ್ ಹೇಳ್ಬಿಟ್ರಿ, ನಿಮ್ಗೆ ಈ ಮಾಹಿತಿ ಎಲ್ಲಿಂದ ಬಂತು, ಇದು 2ನೇ ಪಾಯಿಂಟ್. ಅದಾದ್ಮೇಲೆ ನೆಕ್ಸ್ಟ್ 3ನೇ ಪಾಯಿಂಟ್ಗೆ ಬಂದ್ರೆ ಚಿನ್ನಯ್ಯನ ಸಪೋರ್ಟಿವ್ ಆಗಿ ಹಾಕಿದ್ದೀರಾ ಅನ್ನೋ ತರ. ಅದು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಚಿನ್ನಯ್ಯನಿಗೆ ಸಪೋರ್ಟಿವ್ ಆಗಿ ಹಾಕಿದ್ದೀರಾ ಅನ್ನೋ ತರ. ಸೊ ಇನ್ನೂ ತನಿಖೆ ನಡೀತಾ ಇದೆ, ಅದು ಹೆಂಗೆ ನೀವು ಚಿನ್ನಯ್ಯ ಅಪರಾಧಿ ಅಲ್ಲ ಅನ್ನೋ ತರ ನೀವು ಮಾತಾಡ್ತೀರಾ, ಅವರ ಪರ ವಹಿಸ್ತೀರಾ ಅಂತ. ಇನ್ನು 4ನೇ ಪ್ರಶ್ನೆಗೆ ಬಂದ್ರೆ ಸುಜಾತ ಭಟ್ ಅಜ್ಜಿ ಬಗ್ಗೆ. ಸೊ ಅಜ್ಜಿ ಬಗ್ಗೆ ನೀವು ಕ್ಲಾರಿಟಿ ವಿಡಿಯೋ ಮಾಡಿದಿರಾ ಒಪ್ಕೋತೀನಿ, ಆದ್ರೆ ಅಜ್ಜಿ ಬಗ್ಗೆ ಕ್ಲಾರಿಟಿ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಅವರ ಪರ ವಿಡಿಯೋ ಮಾಡಿದ್ರಿ. ಅದು ಹೆಂಗೆ ನೀವು ಅವ್ರನ್ನ ನಂಬಿಟ್ಟು, ಯಾವುದೇ ಸಾಕ್ಷಿಗಳಿಲ್ಲದೆ ಅದು ಹೆಂಗೆ ಅವ್ರನ್ನ ನಂಬಿಟ್ಟು ವಿಡಿಯೋ ಮಾಡಿದ್ರಿ. ನೆಕ್ಸ್ಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಗಿರೀಶ್ ಮಠಣ್ಣ ಅವರು, ಸಮೀರು, ಇವರೆಲ್ಲರ ಪರವಾಗಿ ನೀವೇ ಹಾಕಿದ್ದೀರಾ. ಇವರೆಲ್ಲರೂ ಪ್ರತಿದಿನ ಟಿವಿಗಳಲ್ಲಿ, ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಲೈವಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಗಲಭೆ ಹಬ್ಬಿಸ್ತಾ ಇದ್ದಾರೆ. ಆ ಒಂದು ದೇವಸ್ಥಾನದ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರೆ, ಆ ಜಾಗದ ಆಡಳಿತ ಮಂಡಳಿಯ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಸೊ ಅಂಥವ್ರ ಪರವಾಗಿ ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ, ಅಂಥವ್ರಿಗೆ ಸಪೋರ್ಟಿವ್ ಆಗಿ ಯಾಕಿದ್ದೀರಾ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು, ಅವರ ಆಸ್ತಿ ವಿಚಾರ. 2023ರಲ್ಲಿ 51 ಲಕ್ಷ ಇದ್ದಂಥ ಆಸ್ತಿ ಡೈರೆಕ್ಟ್ ಆಗಿ ಏಕಾಏಕಿ ಒಂದೇ ಒಂದು ವರ್ಷ ಅಂತರದಲ್ಲಿ 93 ಲಕ್ಷ, 44 ಲಕ್ಷ ಜಾಸ್ತಿ ಆಗಿದ್ದು ಯಾವ ರೀತಿ. ಸೊ ಇದು ನನಗೂ ಕೂಡ ಹೇಳ್ಕೊಡಿ. ನಾನು ಕೂಡ ನನ್ನೊಟ್ಟಿಗಿರ್ತಕ್ಕಂಥ ಸಾಕಷ್ಟು ಜನ ಬಡ ಯೂಟ್ಯೂಬರ್ಸ್ ಕೂಡ ಅದನ್ನ ಕಲ್ತ್ಕೊಳ್ಳಿ. ಒಂದು ವರ್ಷದಲ್ಲಿ 44 ಲಕ್ಷ ಸಂಪಾದಿಸೋದು ಬರೀ ಯೂಟ್ಯೂಬ್ ಇಂದ, ಅದು ಹೆಂಗೆ ಅಂತ. ಯಾಕೆ ಅಂತಂದ್ರೆ ಚಂದನ್ ಗೌಡ ಅವ್ರು ಹೇಳೋ ಪ್ರಕಾರ ಯೂಟ್ಯೂಬೇ ನನ್ನ ಮೇನ್ ಇನ್ಕಮ್ ಸೋರ್ಸ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಅದು ಹೆಂಗೆ 44 ಲಕ್ಷ ಬರೀ ಯೂಟ್ಯೂಬ್ ಇಂದ ದುಡಿದಿರ ತೋರಿಸ್ಕೊಡಿ ಅಂತ. ಸೊ ಇದಿಷ್ಟು ಮಂಜು ಗೌಡ ಮಾತಾಡಿದಂತ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅದೇ ಪ್ರಶ್ನೆಗಳಿಗೆ 1.5 ಗಂಟೆ ಅವರ ಒಂದು ಜಟಾಪಟಿ ನಡೆದಿದೆ. ನಾನು ಆದಷ್ಟು ತಾಳ್ಮೆಯಿಂದ ರಿಪೀಟೆಡ್ ಆಗಿ ಕೇಳಿ ನನ್ನ ತಲೆ ಚಕ್ರ ಹೊಡೆದೋಯ್ತು. ಒಂದು ಅರ್ಧ ಗಂಟೆ ನಾನು ಕೂಡ ರಿಲ್ಯಾಕ್ಸ್ ಆಗಿ ಜ್ಯೂಸ್ ಕುಡಿದ್ಬಿಟ್ಟು ಅದಾದ್ಮೇಲೆ ನೆನ್ಪು ಮಾಡ್ಕೊಂಡೆ, ಓಕೆ ಅಂತ. ಆಮೇಲೆ ನೆಕ್ಸ್ಟ್ ಮತ್ತೊಮ್ಮೆ ನಾನು ಮಂಜುಗೌಡ ಅವ್ರು ಮಾಡಿರ್ತಕ್ಕಂಥ ಕೊನೆ ವಿಡಿಯೋ ನೋಡಿದೆ. ಅದಾದ್ಮೇಲೆ ನಾನೇನು ಮಾತಾಡಬೇಕು ಅಂತ ಈಗ ಮಾತಾಡ್ತೀನಿ ಕೇಳಿ. ಮೊದಲನೇದಾಗಿ ಏಕಾಏಕಿ 51 ಲಕ್ಷ ಇದ್ದಿದ್ದು 94 ಲಕ್ಷ ಯಾವ ರೀತಿ ಆಯಿತು, 44 ಲಕ್ಷ ಯಾವ ರೀತಿ ಹೆಚ್ಚಿಗೆ ಆಯಿತು ಅಂತ. ಸೊ ಅದಕ್ಕೆ ಕ್ಲಾರಿಟಿ ಕೂಡ ಆಲ್ರೆಡಿ ಚಂದನ್ ಗೌಡ್ರು ಕೊಟ್ಟಾಗಿದೆ. ನನ್ನ ಹೆಂಡತಿ ಆಸ್ತಿ ಆ್ಯಡ್ ಆಗುತ್ತೆ, ಪ್ಲಸ್ ಕಾರ್ ಲೋನ್ ಆ್ಯಡ್ ಆಗುತ್ತೆ ಅಂತಂದೇಳಿ. ಸೊ ಅದಕ್ಕೆ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಇನ್ನು ಎಲ್ಲನೂ ಕಳೆದು, ಎಲ್ಲ ಒಂದು ಅಂತರ ಏನಿದೆ ಅದನ್ನೆಲ್ಲ ಕಳೆದು ಒಂದು 14 ಲಕ್ಷ ಅಂತ ಏನು ಬರುತ್ತೆ, ನನ್ನ ಇಡೀ ಕುಟುಂಬ ಸೇರಿ 14 ಲಕ್ಷ ದುಡಿಯೋಕ್ಕಾಗೋದಿಲ್ವಾ ಅಂತ ಅವ್ರು ಚಂದನ್ ಗೌಡ್ರು ಕೊಟ್ಟಂಥ ಕ್ಲಾರಿಟಿಗೆ ಮಂಜು ಗೌಡ್ರು ಒಪ್ಕೊಂಡಿದ್ದಾರೆ. ಹೌದು ದುಡಿಬೋದು, ಒಪ್ಕೋತೀನಿ ಅಂತ ಒಪ್ಕೊಂಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಪಾಯಿಂಟ್, ನಿಮಗೆ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಮಾಹಿತಿ ಡೈರೆಕ್ಟ್ ಆಗಿ ನಿಮ್ಗೆ ಹೆಂಗ್ ಬಂದ್ಬಿಡ್ತು ಅಂತ. ಸೊ ಅದಕ್ಕೆ ಚಂದನ್ ಗೌಡ್ರು ಕೊಟ್ಟಂಥ ರಿಪ್ಲೈ, ನೀವು ಅದನ್ನ SITಗೆ ಕಂಪ್ಲೇಂಟ್ ಮಾಡಿ, ನಾನು ಅಲ್ಲಿ ಉತ್ತರ ಕೊಡ್ತೀನಿ, ನಿಮ್ಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತಂದೇಳಿ. ಸೊ ನಾನು ಜಸ್ಟ್ ಫ್ರೆಂಡ್ಲಿಯಾಗಿ ಕೇಳ್ತಾ ಇದ್ದೀನಿ,
ನಾರ್ಮಲ್ ಆಗಿ ಹೇಳಿ, ಅದು ಹೆಂಗ್ ಸಿಕ್ತು ನೀವು ಅದು ಹೇಳಿ ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಈ ವಿಚಾರದ ಬಗ್ಗೆ ಮಾತಾಡೋದೇನಪ್ಪ ಅಂತಂದ್ರೆ, ಯಾರೇ ಒಬ್ರು ಯೂಟ್ಯೂಬರ್ಸ್ ಆಗಲಿ, ಯಾರೇ ಒಬ್ರು ನ್ಯೂಸ್ ರಿಪೋರ್ಟರ್ಸ್ ಆಗಲಿ, ಕೊಟ್ಟಂತ ಮಾಹಿತಿ ಅದು ಕ್ಲಿಯರ್ ಆಗಿತ್ತು ಅಂದ್ರೆ ಕ್ಲಿಯರ್ ಆಗಿ ಟೆಲಿಕಾಸ್ಟ್ ಆಗಿರುತ್ತೆ. ಅಪ್ಪಿ ಅದು ಡೌಟಲ್ಲಿ ಇತ್ತು ಅಂತಂದ್ರೆ ಪ್ರತಿಯೊಬ್ರು ಅವರ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳಿರ್ತಾರೆ ಏನಾದರೂ ಒಂದು ಮಾತು. ಇಟ್ ಮೀನ್ಸ್ ಇದು ಈ ರೀತಿ ಇದೆ, ಅಂತೆ ಕಂತೆ ಅನ್ನೋ ರೀತಿ ಮಾತಾಡಿರ್ತಾರೆ. ಸೊ ಅದನ್ನ ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದಾಗೆ ಚಂದನಗೌಡರು ಪ್ರತಿ ವಿಡಿಯೋದಲ್ಲೂ ಕೂಡ ಯಾವುದೂ ಕೂಡ 100% ಅನ್ನೋ ಥರ ಹೇಳಿರಲಿಲ್ಲ. ನಾನು ಕೂಡ ನೋಡಿದ್ದು ಉಂಟು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ SIT ತನಿಖೆ ಅದಾದ್ಮೇಲೆ ಯುನೈಟೆಡ್ ಮೀಡಿಯಾ ಕುಡ್ಲ ರಾಂಪೇಜ್ ಅವರ ಮೇಲೆ ಹಲ್ಲೆ ನಡೆದಾಗ ಅವ್ರನ್ನ ಹಿಡ್ಕೊಂಡು ಹೊಡಿತಾರಲ್ವಾ, ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೀತು ಅಂತಂದೇಳಿ ನೋಡಿದ್ರಲ್ಲ. ಸೊ ಅವರ ಪರವಾಗಿ, ಸತ್ಯದ ಪರವಾಗಿದ್ದಂಥ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದೇಳಿ ವಿಡಿಯೋ ಮಾಡಿದ್ರಿ. ಅದು ಕೂಡ ತಪ್ಪಲ್ವಾ ಅಂತ ಹೇಳಿ ಇಷ್ಟು ಕ್ವಶನ್ಸ್ಗಳನ್ನ ಮಾಡಿದ್ರು ಮಂಜುಗೌಡರು. ಸೊ ಈಗ ಮಂಜುಗೌಡರು ಸ್ವತಃ ಅವರೇ ತಣ್ಣಗಾಗಿ ಹೋಗಿದ್ದಾರೆ. ಯಾಕೆ ತಣ್ಣಗಾಗಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸಾಕಷ್ಟು ಜನರ ಕಮೆಂಟ್ಗಳಲ್ಲೆಲ್ಲ ನಾನು ಅಬ್ಸರ್ವ್ ಮಾಡಿದಾಗ, ಓಕೆ ಇವರ ಕೋಪ ತಣ್ಣಗಾಗಿ ಹೋಗಿದೆ, ಕಡಿಮೆ ಆಗೋಗಿದೆ, ಜಾಸ್ತಿ ಇದೆ, ಇಳಿದೋಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಸ್ವಲ್ಪ ಜನ ಸುಮಂತ್ ಅನ್ನೋ ಹುಡುಗನ್ನ ನಿಮ್ಮ ಜೊತೆನೇ ಇದ್ದಾನೆ. ಈ ಚಂದನ್ಗೌಡರು ಟಾಪಿಕ್ನ ಬಿಟ್ಟಾಕಿ ಫಸ್ಟು. ಮೊದಲು ಸುಮಂತ್ ಅನ್ನೋ ಹುಡುಗ ಏನಿದ್ದಾನೆ ಅವನ ಕತೆ ನೋಡಿ. ನೀವೇ ಇಂಟರ್ವ್ಯೂ ಮಾಡಿದಂಥ ಹುಡುಗ ಈ ಉಲ್ಟಾ ಹೊಡೆದಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ತಪ್ಪಾಗಿ ಮಾತಾಡಿರ್ತಕ್ಕಂಥ ಆಡಿಯೋಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿ ಫಸ್ಟ್ ಅವ್ನು ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ. ನಿಮ್ಮ ಚಾನಲಿಂದನೇ ತಾನೇ ಇದೆಲ್ಲ ಆಗಿದ್ದು, ನೀವೇ ಅವನನ್ನ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು. ಮತ್ತು ಇವಾಗ ಕರೆದುಬಿಟ್ಟು ಅವನಿಗೆ ವಾಪಸ್ ಮತ್ತೊಮ್ಮೆ ಇಂಟರ್ವ್ಯೂ ಮಾಡಿ ಅದಕ್ಕೇನಿದೆ ಆ ಕ್ಲಾರಿಟಿ ಕೊಡಿ. ಆ ಆಡಿಯೋ ಏನಿದಾವೆ ಲೀಕ್ ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಒಂದು ಸಂದರ್ಶನ ನಡೀಬೇಕು ಅಂತಂದೇಳಿ ಅದನ್ನೆಲ್ಲ ನಾನು ಕೇಳ್ಪಟ್ಟೆ, ನೋಡಿದೆ. ಸೊ ಈಗ ಮಂಜುಗೌಡರು ಕ್ವಶನ್ ಏನಪ್ಪ ಅಂದ್ರೆ, ಅವ್ರದ್ದು ಮೇನ್ಸ್ ಕ್ವಶನ್ ಏನಪ್ಪ ಅಂತಂದ್ರೆ, ನೀವು ನಿಮ್ಮ ಆಸ್ತಿ ವಿಚಾರ ಏನಿದೆ ಕ್ಲಾರಿಟಿ ಕೊಡಿ. ತಪ್ಪಿ ಆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ನಾನು ತಲೆ ಬಳಸ್ಕೋತೀನಿ ಅಂತಲ್ಲ ಅವ್ರು ಹೇಳಿರೋದು. ಅದ್ರ ಬಗ್ಗೆ ಅವ್ರು ಕೊನೆಯದಾಗಿ ಲಾಸ್ಟ್ ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲೇ ಕೊನೆಯದಾಗಿ ಅವರ ಒಂದು ವಿಡಿಯೋ ಬೈಟ್ ಆ್ಯಡ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ನೀವು ಹೇಳಿದಂಥ ಮಾತುಗಳು ಸತ್ಯ ಅನ್ನೋದಾದ್ರೆ, ಧರ್ಮಸ್ಥಳ ಪ್ರಕರಣದಲ್ಲಾಗಿರ್ಬೋದು, ತನಿಖೆ ಪ್ರಕರಣದಲ್ಲಾಗಿರ್ಬೋದು, ಚಂದನ್ಗೌಡರು ಹೇಳಿದಂಥ ಮಾತುಗಳು ಸತ್ಯ ಅನ್ನೋದಾದ್ರೆ, ನಾನು ನನ್ನ ತಲೆ ಬೋಳಿಸ್ಕೊಂಡು, ಅರ್ಧ ತಲೆ ಬೋಳಿಸ್ಕೊಂಡು, ಅರ್ಧ ಮೀಸೆ ಬೋಳಿಸ್ಕೊಂಡು ಓಡಾಡೋದಕ್ಕೆ ಸಿದ್ಧ ಅನ್ನೋ ಥರ ಅದೊಂದು ಮಾತು. ಸೊ ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಯಾರು ಮಂಜುಗೌಡರು ತಲೆ ಬಳಸ್ಕೋಬೇಕು ಅರ್ಧ ಅನ್ನೋದನ್ನ ಕಾಯ್ತಾ ಇದ್ರಿ, ಅವರೆಲ್ಲರೂ ಕೂಡ ನಿರಾಶೆ ಆಗಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅದು ನಡೆಯಲ್ಲ ಅಂತ ನನಗೆ ಯಾವಾಗಲೂ ಗೊತ್ತು. ಬಿಕಾಸ್ ಯಾಕೆ ಅಂತಂದ್ರೆ, ಒಂದು ಜಟಾಪಟಿ ನಡೆದು ಈ ಥರದೊಂದು ಚಾಲೆಂಜ್ ಅಂತ ಬಂದಾಗ ಯಾರೋ ಒಬ್ರು ಸೋಲ್ಲೇಬೇಕು, ಯಾರೋ ಒಬ್ರು ಗೆಲ್ಲೇಬೇಕು. ಸೊ ಅಂತ ಸಂದರ್ಭ. ಈಗ ಯಾಕೆ ಸೋತಿದ್ದಾರೆ, ಈಗ ಚಂದನ್ಗೌಡರು ಕಡೆ ನ್ಯಾಯ ಇತ್ತು, ಮಂಜುಗೌಡರು ಬಿಟ್ಟರು, ಅದೆಲ್ಲ ಪಕ್ಕಕ್ಕಿಡೋಣ. ಇವರು ಕೂಡ ಹೆಸರಾಂತ ಯೂಟ್ಯೂಬರ್. ಮಂಜುಗೌಡರಿಗೆ ನಾನು 7,000 ಸಂಬಳ ಕೊಟ್ಟು, 2 ತೂಟ ಕೊಟ್ಟು, ಬಟ್ಟೆ ಕೊಟ್ಟು ನಿಮ್ ಕೆಲ್ಸಕ್ಕೆ ಇಟ್ಕೋತೀನಿ ಅಂತ ಚಂದನ್ಗೌಡರು ಹೇಳಿದ್ರು. ಅದಕ್ಕೆ ರಿಪ್ಲೈ ಮಂಜುಗೌಡರು ತುಂಬಾ ವೈಲ್ಡ್ ಆಗಿ ಕೊಡ್ತಾರಂತ ನಾನು ಅನ್ಕೊಂಡಿದ್ದೆ. ಬಟ್ ಅವ್ರು ತುಂಬಾ ಕಾಮ್ ಆಗಿ ಹೇಳಿದ್ರು. ಅದರ ಹಿಂದಿನ ಉದ್ದೇಶ, ಅದರ ಹಿಂದಿನ ಪೇನ್ ನನ್ಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ, ನಾನು ಇದಕ್ಕಿಂತ ಮುಂಚೆ ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಆ ರೀತಿ ಕೆಲಸ ಮಾಡಿದ್ದೀನಿ, ಒಂದಷ್ಟು ಪಾರ್ಟ್ ಟೈಮ್ ತರ ಹೇಳ್ತೀವಲ್ವಾ, ಸೊ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಅದಾದ ನಂತರ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಬಿಗ್ ಬಾಸ್ ಅದರಲ್ಲೂ ಕೂಡ ಒಮ್ಮೆ ಏನೋ ಫ್ರೀಲ್ಯಾನ್ಸರ್ ಆಗಿ ಏನೋ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ನನ್ನ ಸ್ನೇಹಿತರ ಸಲಹೆಯಿಂದ, ಅವರ ಹೆಲ್ಪಿಂದ ನಾನೊಂದು ಸ್ವಂತ ಯೂಟ್ಯೂಬ್ ಚಾನಲ್ ಹಾಕೊಂಡು ಇವಾಗ ಬದುಕ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿವರೆಗೂ ಬಂದು ನಿಂತಿದೆ ನನ್ನ ಲೈಫ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇದಾದ್ಮೇಲೆ ಯಾವ ರೀತಿ ಬದುಕಬೇಕು, ಹೆಂಗ್ ಬದುಕಬೇಕು, ಇದೆಲ್ಲದನ್ನು ಕೂಡ ಯೂಟ್ಯೂಬರ್ಸ್ ಕ್ವಶನ್ಸ್ ಮಾಡೋದು ಇದ್ದಿದ್ದೆ. ಬಟ್ ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ಈ ಜಟಾಪಟಿ ನಿಂತೋಯ್ತಲ್ಲ ಅದು. ಹಾಗಾದ್ರೆ ನಿಂತಿದ್ ಯಾವ ಒಂದು ಮಾತಿಂದ? ಮಂಜುಗೌಡರು ಅಷ್ಟು ಸುಲಭವಾಗಿ ಸುಮ್ಮನಾಗಲ್ವಲ್ಲ. ಚಂದನ್ಗೌಡ ಮಾತಾಡಿರ್ತಕ್ಕಂಥ ಮಾತಿಗೆ ಮಂಜುಗೌಡ ಅವ್ರು ಅದು ಹೆಂಗೆ ಸೈಲೆಂಟ್ ಆಗ್ಬಿಟ್ರು? ಯಾಕೆ ಅಂತಂದ್ರೆ, ಇದು ಒಂದೇ ಒಂದು ಮಾತಿಂದ. ಹೌದು, ಚಂದನ್ಗೌಡ ಅವರು ಕೊನೆಯದಾಗ ಒಂದು ಮಾತು ಹೇಳ್ತಾರೆ, ಈಗಷ್ಟೇ ಹುಟ್ಟಿರ್ತಕ್ಕಂಥ ನನ್ನ ಮಗನ ಜೊತೆ ನೆಮ್ಮದಿಯಾಗಿರಕ್ಕೆ ನನಗೆ ಬಿಟ್ಟುಬಿಡಿ, ನನಗೆ ಸಾಕಾಗೋಗಿದೆ, ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಸ್ವಾಮಿ ಅಂತ ಕೇಳ್ಕೊತಾರೆ. ಸೊ ಆ ಒಂದು ಮಾತಿಗೆ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂತಂದೇಳಿ ಒಂದು ಕ್ಲಾರಿಟಿ ವಿಡಿಯೋನ ಮಂಜುಗೌಡ ಅವ್ರು ಮಾಡಿದ್ದಾರೆ. ಸೊ ಇದಿಷ್ಟು ಮಂಜುಗೌಡ ವರ್ಸಸ್ ಚಂದನ್ಗೌಡ, ಇವರಿಬ್ಬರ ಒಂದು ಜಟಾಪಟಿ ಇಲ್ಲಿಗೆ ಎಂಡ್ ಆಗಿ ಹೋಗಿದೆ. ಇದರಲ್ಲಿ ನಾನು ಹೈಲೈಟ್ ಮಾಡಿ ನೋಡಿದ್ದೇನಪ್ಪ ಅಂತಂದ್ರೆ, ಚಂದನ್ಗೌಡ ಅವರು ಮಂಜುಗೌಡ ಅವ್ರು ಕೇಳಿದಂಥ ಒಂದು ಪ್ರಶ್ನೆ, ಅದ್ರ ಬಗ್ಗೆ ನಾನು ನನ್ನ ಒಪಿನಿಯನ್ ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ, ಅಷ್ಟು ಮೂಳೆಗಳು ಸಿಕ್ತು, ಇಷ್ಟು ಮೂಳೆಗಳು ಸಿಕ್ತು ಅಂತಂದೇಳಿ ವರದಿಗಳೆಲ್ಲ ಕೊಡ್ತಾ ಇದ್ದೀರಾ, ಹಾಗೆ ಹೀಗೆ ಇದೆಲ್ಲ ಮಾಹಿತಿಗಳು ಎಲ್ಲಿಂದ ಬಂತು, ಇದು ತಪ್ಪಲ್ವಾ ಅನ್ನೋದ್ರ ಬಗ್ಗೆ. ಎಷ್ಟೋ ಸಲ ನಾವು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳು ಕೂಡ ತಪ್ಪಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೇಳಿರ್ತೀವಿ. ಎಷ್ಟೋ ಚಾನೆಲ್ಗಳಲ್ಲಿ ಫೇಕ್ ನ್ಯೂಸ್ಗಳನ್ನ ಕೇಳಿರ್ತೀವಿ.
ಬಟ್ ಅವ್ನ ಯಾವನ್ನು ಕೂಡ ಹೋಗಿ ಕ್ವಶನ್ ಮಾಡೋಕ್ಕಾಗಲ್ಲ. ಬಟ್ ಇದೊಂದು ಪ್ರಕರಣದಲ್ಲಿ ಇದನ್ನ ಕ್ವಶನ್ ಮಾಡಿದಾಗ ತಪ್ಪಾಗುತ್ತೆ. ಯಾಕಂದ್ರೆ ಈ SIT ತನಿಖೆ ಏನಿದೆ ಈ ವಿಚಾರದಲ್ಲಿ ನಾನು ಕೂಡ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ಮಾಡಿದ್ದೀನಿ, ಎಷ್ಟೋ ವಿಡಿಯೋಗಳು ಕೂಡ ಮಾಡಿದ್ದೀನಿ. ಬಟ್ ಅಲ್ಲೆಲ್ಲ ಕೂಡ ನಾನು ಹೇಳಿರೋದೇನಪ್ಪ ಅಂತಂದ್ರೆ SIT ತನಿಖೆ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಇವೆಲ್ಲ ಬರೀ ಕಂತೆಗಳಷ್ಟೇ ಅಂತಾನು ನಾನು ಹೇಳಿದ್ದೀನಿ ಪ್ರತಿ ವಿಡಿಯೋದಲ್ಲೂ ಕೂಡ. ಸೊ ಹಾಗಾಗಿ ಕಂತೆಗಳ ಮೇಲೇನೆ SIT ಆ ಒಂದು ವರದಿಗಳನ್ನ ಎಷ್ಟೋ ಜನ ಯೂಟ್ಯೂಬರ್ಸ್ ಕೊಟ್ಟಿದ್ದು, ಎಷ್ಟೋ ನ್ಯೂಸ್ ಚಾನೆಲ್ಗಳು ಕೊಟ್ಟಿದ್ದು ಅಷ್ಟೇ. ಅದನ್ನು ಹೊರತುಪಡಿಸಿ ಯಾರು ಕೂಡ 100% ನ್ಯೂಸ್ಗಳನ್ನ ಕೊಡೋದಕ್ಕಾಗಿಲ್ಲ. ನಾನು ಕಣ್ಣಾರೆ ನೋಡಿದಾಗೆ ದೊಡ್ಡ ಚಾನಲ್ಗಳಾಗಿರ್ಬೋದು, ಥರ್ಡ್ ಐ ನ್ಯೂಸ್ ಚಾನಲ್ ಆಗಿರ್ಬೋದು, ಅವರು ಕೂಡ ಮ್ಯಾಕ್ಸಿಮಮ್ ಅಲ್ಲಿ ಹತ್ರದಿಂದ ಕಣ್ಣಾರೆ ಕಂಡದ್ದನ್ನು ಮಾತ್ರ ತೋರ್ಸೋದಕ್ಕೆ ಆಗ್ತಿತ್ತೆ ಹೊರತು ದೂರದಿಂದ ಒಂದು ಕಣ್ಣಳತೆ ದೂರದಲ್ಲಿ ಏನು ಕಾಣಿಸ್ತಿತ್ತೋ, ಅಲ್ಲಿ ಡಿಸ್ಕಷನ್ ಏನು ನಡೀತಾ ಇತ್ತೋ, ಕೊನೆದಾಗ ಫಿನಿಶ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನು ಮಾತುಗಳು ಕೇಳಿ ಬರ್ತಾ ಇತ್ತೋ, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ರೆ ಹೊರತು ಯಾರೂ ಕೂಡ 100% SIT ಅವರ ಒಂದು ಡಿಸ್ಕಷನನ್ನು ಯಾರೂ ಕೂಡ ಬಿಟ್ಕೊಡೋಕ್ಕಾಗಲಿಲ್ಲ. ಸೊ ಅಷ್ಟು ಗೌಪ್ಯವಾಗಿತ್ತು ಅವರ ಮಾಹಿತಿ. ಸೊ ಹಾಗಾಗಿ ಆ ವಿಚಾರನ ಇಟ್ಕೊಂಡು ಎಳೆದಾಡೋದ್ರಿಂದ ಪರ್ಸ್ನಲ್ ಆಗಿ ಒಬ್ಬ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ ಕಾಲು ಎಳೆದಂಗೆ ಆಗುತ್ತೆ, ತಪ್ಪಾಗೋಗುತ್ತೆ ಅಂತ ಅಷ್ಟೇ. ನಮ್ಮ ಮಧ್ಯೆ ಜಗಳ ಯಾಕೆ ಅಂತ ನಾನು ಕೂಡ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಬ್ರು ಕೂಡ ಹೆಸರಂತ ಯೂಟ್ಯೂಬರ್ಸ್, ಇಬ್ರು ಕೂಡ ಒಂದಾಗಿ ಫಸ್ಟ್ ಸುಮಂತನ ಹುಡುಗ ಅದೇನು ಆಡಿಯೋ ಎಲ್ಲ ರಿಲೀಸ್ ಆಗ್ತಾ ಇದೆ, ದಬ್ಬಾಳಿಕೆ ಎಲ್ಲ ಮಾಡ್ತಾ ಇದ್ದಾನೆ ಪಾಪ ಹುಡುಗನಿಗೆ, ಯಾರಿಗೋ ಒಬ್ಬನಿಗೆ ಆಡಿಯೋ ಯಾಕೋ ರಿಲೀಸ್ ಮಾಡಿದೆ ಅಂತಂದೇಳಿ ಫಸ್ಟ್ ಅವನು ಹಿಡ್ಕೊಂಡು ಅದೇನು ಕತೆ ಕೇಳಿ ಸ್ವಲ್ಪ ಸಮಾಧಾನ ಮಾಡಿ ಅವನ ಹಿಂದೆ ನಿಂತು ಯಾರ್ಯಾರೆಲ್ಲ ಈ ರೀತಿ ಷಡ್ಯಂತ್ರ ಮಾಡಿಸ್ತಾ ಇದ್ದಾರೆ, ಯಾರ್ಯಾರೆಲ್ಲ ಸಪೋರ್ಟಿವ್ ಆಗಿದ್ದಾರೆ, ಯಾರಿಂದ ಈ ರೀತಿ ಇಷ್ಟೊಂದು ಧೈರ್ಯ ಬಂದಿದೆ ಆ ಹುಡುಗನಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾಕೆ ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಯಾರು ಕೂಡ ತಪ್ಪು ಮಾಡಬಾರ್ದು. ತಪ್ಪಿ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ನಾವೇನು ಕೊಲ್ಲೋದು ಗೆಲ್ಲೋದು ಅದು ಸೆಕೆಂಡ್ರಿ, ಅಟ್ಲೀಸ್ಟ್ ತಿದ್ದೋ ಪ್ರಯತ್ನ ಮಾಡೋಣ. ಸೊ ಎಲ್ಲರೂ ಕೂಡ ನಾವು ಕನ್ನಡಿಗರೇ, ನಮ್ಮಲ್ಲಾದಂಥ ತಪ್ಪುಗಳನ್ನ ನಾವು ತಿದ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಮತ್ತೇನಾದರೂ ಕ್ವಶನ್ಸ್ಗಳಿದ್ರೆ, ಮತ್ತೇನಾದರೂ ನಾನು ಬಿಟ್ಟಿದ್ದೀನಿ ಅಂತ ಅನ್ಸಿದ್ರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆ, ಇಲ್ಲಿಗೆ ಚಂದನ್ ಗೌಡ ವರ್ಸಸ್ ಮಂಜು ಗೌಡ ಈ ಒಂದು ಜಟಾಪಟಿ ಎಂಡ್ ಆಗಿದೆ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಮತ್ತೇನಾದರೂ ಹೊಸ ವಿಚಾರಗಳು ಸಿಕ್ಕಿದ್ರೆ ಮತ್ತೆ ನಾನು ನಿಮ್ಮ ರಘುವರ್ಯ ಬಂದು ನಿಮಗೆ ನನಗೆ ತಿಳಿದಂಥ ಮಾಹಿತಿಗಳನ್ನ ವರದಿ ಮಾಡ್ತೀನಿ. ಓಕೆ, ಲವ್ ಯು ಆಲ್.